ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತೇಳಿ MG ಅಭಿಯಾನ ಅಂತ ಆ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಇದಿರೋದು ಜಿಗಣಿ ಹತ್ರ. ಬನ್ನಿ, ರೆಸಾರ್ಟ್ ಹೇಗಿದೆ, ನಾವು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಈ ರೆಸಾರ್ಟ್ ಇರೋದು ಆನೆಕಲ್ ಹತ್ರ, ಅಂದ್ರೆ ಜಿಗಣಿ ಹತ್ರ ಬರುತ್ತೆ ಅನ್ಬೋದು. ನಮ್ದು ಚೆಕ್ ಇನ್ ಇದ್ದಿದ್ದು 2 o'clock. ಆಲ್ರೆಡಿ ತುಂಬಾನೇ ಲೇಟ್ ಆಯ್ತು. ಯಾಕಂದ್ರೆ ನೈಸ್ ರೋಡಲ್ಲಿ ತುಂಬಾ ಜಾಮ್ ಆಗಿತ್ತು ಅನ್ಬೋದು, ಯಾವುದೋ ವೆಹಿಕಲ್ ಪ್ರಾಬ್ಲಮ್ ಇಂದಾಗಿ. ಇದೇ ನಾವು ಬಂದಿರೋಂಥ ರೆಸಾರ್ಟ್ MG ಅಭಿಯಾನ. ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿದ್ರು, ಯಾಕಂತ ಹೇಳಿದ್ರೆ ಚೆಕ್ ಮಾಡಬೇಕಲ್ವಾ ನೇಮ್ ಏನಾದರೂ ಮೆನ್ಷನ್ ಆಗಿದೆ ಇಲ್ವಾ ಅಂತೇಳಿ. ಸೊ ಬುಕ್ಕಿಂಗ್ ಆಗಿದೆ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ಅವರು ನಮ್ಮನ್ನ ಒಳಗೆ ಬಿಟ್ಟರು. ಇದೆ ಎಂಟ್ರೆನ್ಸ್. ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಈ ರೆಸಾರ್ಟ್ಗೆ. ಇದು ನೋಡಿ ಆಡಂಬರ ಅಂತೇಳಿ ಒಂದು ಕನ್ವೆನ್ಷನ್ ಹಾಲು, ಸಿಕ್ಕಾಪಟ್ಟೆ ದೊಡ್ಡದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಗಾಡಿನ ಪಾರ್ಕ್ ಮಾಡಿ ರಿಸೆಪ್ಷನ್ಗೆ ಹೋದ್ವಿ. ಅಲ್ಲಿ ಹೋಗಿದ ಕೂಡಲೇ ವೆಲ್ಕಮ್ ಡ್ರಿಂಕ್ಸ್ನ ಕೊಟ್ಟರು 3 ಜನಕ್ಕೂ. ನೆಕ್ಸ್ಟ್ ಅವರು ಬಗ್ಗಿನಲ್ಲಿ ನಮಗೆ ರೂಮ್ಗೆ ಕರ್ಕೊಂಡು ಹೋದ್ರು. ಚೆನ್ನಾಗಿದೆಯಾ ಅಲ್ವಾ? ನೋಡಿ ಎಂಟ್ರೆನ್ಸು. ಆ್ಯಕ್ಚುಲಿ ಇದು ಮಡ್ ರೂಮು, ಹಾಗಾಗಿ ನಿಮಗೆ ಲೈಟ್ ಕೂಡ ಸ್ವಲ್ಪ ಡಿಮ್ ಆಗಿದೆ ನೋಡಿ. ಇದು ಎಂಟ್ರೆನ್ಸು. ಫಸ್ಟಿಗೆ ನಿಮಗೆ ಇಲ್ಲಿ ವಾಶ್ರೂಮ್ ಇದೆ. ಇಲ್ಲಿ ನೋಡಿ ಬೆಡ್. ಹೇಳಿದ್ನಲ್ವ, ಇದು ಮಡ್ ರೂಮು, ಪೂರ್ತಿ ಮಣ್ಣಲ್ಲೇ ಮಾಡಿರುವಂಥದ್ದು. ಮೇಂಟೆನೆನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಒಂದು ನಿಮಗೆ ವಿಂಡೋ ಇದೆ, ಈ ಥರ ವ್ಯೂ ಕಾಣುತ್ತೆ ಇಲ್ಲಿಂದ. ಇದು ಟಿವಿ ಯೂನಿಟ್, ಹಾಗೆ ಅದು AC ಪಾಯಿಂಟ್. ಇಲ್ಲೊಂದು ಚಿಕ್ಕದಾಗಿ ಒಂದು ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ನೋಡಿ ಲಾಕರ್ ಕೂಡ ಇಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಹಾಗೆ ಇಲ್ಲಿ ಲಗೇಜ್ ಪರ್ಪಸ್ಗೆ ಅಂತ ಈ ಕಡೆ ಒಂದು ವಾರ್ಡ್ರೋಬ್ನ ಬಿಟ್ಟಿದ್ದಾರೆ. ನೋಡಿದ್ರೆಲ್ಲ ರೂಮ್ ಹೇಗಿದೆ ಅಂತೇಳಿ. ಎಲ್ಲ ಇದರ ಒಂದು ಕಂಪ್ಲೀಟ್ ವ್ಯೂ. ನಿಹಾಲ್ಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ. ನಿಹಾಲ್ ಇಲ್ಲಿ ಹಾಗೆ ಇಲ್ಲಿ ಬಿಸಿನೀರಿಗೋಸ್ಕರ ಕೆಟಲ್ ಕೂಡ ಇಟ್ಟಿದ್ದಾರೆ.
ಹಾಗೆ ನಾವು ಕಾಫಿ ಟೀ, ಲೆಮನ್ ಟೀ, ಗ್ರೀನ್ ಟೀ ಈ ಥರ ಯಾವುದೇ ರೀತಿ ಆದರೂ ಮಾಡ್ಕೋಬೋದು. ಹಾಗೆ ಇಲ್ಲೊಂದು ಚಿಕ್ಕ ಫ್ರಿಜ್ ಕೂಡ ಇದೆ. ನಾವು ಸ್ವಲ್ಪ ಹೊತ್ತು ರೂಮಲ್ಲೇ ರೆಸ್ಟ್ ಮಾಡಿ ನಂತರ ಪಾಪನ ಸ್ವಲ್ಪ ಹೊತ್ತು ಪೂಲಲ್ಲೇ ಆಟಾಡ್ಸೋಣ ಅಂತೇಳಿ ಹೊರಟ್ವಿ. ಯಾಕಂದರೆ ಇನ್ನೂ ಸ್ವಲ್ಪ ಬಿಸಿಲಿತ್ತು. ಸೊ ಅವನು ಆಟಾಡೋದಾದರೆ ಆಟಾಡಲಿ ಅಂದ್ಕೊಂಡು ನಾವು ಹೊರಟ್ವಿ. ನಾವು ರೂಮಿಂದ ರೆಸ್ಟೋರೆಂಟ್ಗೆ ಹೋಗ್ಬೇಕಂತೇಳಿದರೆ ಈ ವೇನಲ್ಲೇ ಹೋಗಬೇಕಾಗತ್ತೆ. ಈ ದಾರಿನಲ್ಲೇ ಹೋದರೆ ನಮಗೆ ಪೂಲು, ರೈನ್ ಡ್ಯಾನ್ಸು, ಹಾಗೆ ಸ್ವಲ್ಪ ಇಂಡೋರ್ ಗೇಮ್ಸು, ಹಾಗೆ ರೆಸ್ಟೋರೆಂಟ್ ಹೇಳಿದ್ನಲ್ಲ ಎಲ್ಲ ಕೂಡ ಈ ಸೈಡಲ್ಲೇ ಇರೋದು. ಹೋಗೋವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ, ತುಂಬಾ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ಇಲ್ಲಿ ಮಧ್ಯಾಹ್ನ ಲಂಚ್ಗೆ ಅರೇಂಜ್ ಮಾಡಿದ್ದು ಇವರು. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಇಂಡೋರ್ ಗೇಮ್ಸ್ ಇದೆ. ಏನೇನಿದೆ ಅಂತೇಳಿ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲೇ ನೋಡಿ ರೈನ್ ಡ್ಯಾನ್ಸ್ ಆಡೋ ಅಂಥದ್ದು. ಇದಕ್ಕೆ ಟೈಮಿಂಗ್ಸ್ ಇದೆ. ಇಲ್ಲ ಅಂತ ಹೇಳಿದ್ರೆ ಜನ ಏನಾದರೂ ಇದ್ದರೆ ಅವರು ಮ್ಯೂಸಿಕ್ನ ಪ್ಲೇ ಮಾಡ್ತಾರೆ. ಇದು ನೋಡಿ ಟಾಲೆಸ್ಟ್ ಮ್ಯಾನ್ ಮೇಡ್ ವಾಟರ್ಫಾಲ್. ಹಾಗೆ ಇಲ್ಲೇ ನೋಡಿ ಪೂಲ್ ಇದೆ. ಸೊ ಸಂಜೆ 4 ಗಂಟೆ ಆಗಿತ್ತಲ್ವ, ಸೊ ಬಿಸಿಲಿತ್ತು, ಆದರೂ ಕೂಡ ಸ್ವಲ್ಪ ನೀರು ತುಂಬಾ ಕೋಲ್ಡ್ ಇತ್ತು ಅಂತ ಅನ್ಬೋದು. ಸೊ ಪಾಪನೂ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಆಟಾಡಲಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತಷ್ಟೇ ಅವನು ನೀರಲ್ಲೇ ಆಟಾಡಿಕೊಂಡು ಮತ್ತೆ ಬಂದರು. ಈಗ ಬೆಳಗ್ಗೆ ಆಟಾಡಿದ್ರೆ ಆಗುತ್ತೆ, ಈಗ ಬಿಸಿಲಿರುತ್ತಲ್ವ 10 or 11 o'clock ಅನ್ನೋ ಹಾಗೆ, ಅವಾಗೆ ಆಟಾಡ್ಸೋಣ ಅಂಥೇಳಿ ಸ್ವಲ್ಪ ಹಾಗೆ ಫೋಟೋಸ್ನ ತಗೊಂಡು ಬಂದ್ವಿ. ನೆಹಾಲು ನೀರಿಂದ ಹೊರಗೆ ಬಂದರೆ ನೀರೊಳಗೆ ಹೋಗೋಣ ಅಂತ ಹೇಳ್ತಿದ್ದ. ಬಟ್ ನೀರೊಳಗೆ ಇರೋಕ್ಕೆ ಇಷ್ಟ, ಆದರೆ ನೀರು ಥಂಡಿ ಇತ್ತಲ್ವ, ಹಾಗಾಗಿ ಅವನು ಆಟಾಡೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಆದರೂ ಸ್ವಲ್ಪ ಹೊತ್ತು ಅವರಪ್ಪ ಹಾಗೆ ಆಟಾಡಿಸ್ತಾ ಇದ್ರು ನೀರಲ್ಲೇ. ಹಾಗೆ ಈವ್ನಿಂಗ್ 5 o'clock ಅಷ್ಟೊತ್ತಿಗೆಲ್ಲ ಅಲ್ಲೇ ಸ್ನ್ಯಾಕ್ಸ್ ಕೊಡ್ತಾಯಿದ್ರು. ಕಾಫಿ ಕುಡಿಯೋರಿಗೆ ಕಾಫಿ, ಟೀ, ಹಾಗೆ ಸ್ನ್ಯಾಕ್ಸ್, ಬಜ್ಜಿ, ಬೋಂಡ ಎಲ್ಲ ಇತ್ತು. ಹಾಗೆ ಇಲ್ಲಿ ರೈನ್ ಡ್ಯಾನ್ಸ್ ಪಕ್ಕದಲ್ಲೇ ಕಿಡ್ಸ್ ಏರಿಯಾ ಇತ್ತು. ಮಕ್ಕಳಿಗೆ ಆಟಾಡೋ ಅಂಥ ಆಟ ಸಾಮಾನುಗಳೆಲ್ಲ ಇತ್ತು. ಆರಾಮಾಗಿ ಅವರು ತುಂಬ ಖುಷಿಯಿಂದ ಆಟಾಡ್ತಾಯಿದ್ರು. ನೆಹಾಲು ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟಪಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ ಅಂತೇಳಿ. ಪಾಪನ ಸ್ವಲ್ಪ ಹೊತ್ತು ಅಲ್ಲೇ ಆಟಾಡಿಸ್ಕೊಂಡು ನೆಕ್ಸ್ಟ್ ನಾವಲ್ಲೇ ಇಂಡೋರ್ ಗೇಮ್ಸ್ ತೋರಿಸಿದ್ನಲ್ವ ಆವಾಗಲೇ ನಾನು, ಆ ಜಾಗಕ್ಕೆ ಬಂದ್ವಿ. ನಾವು ಸ್ವಲ್ಪ ಹೊತ್ತು ಆಟಾಡೋಣ ಅಂತೇಳಿ. ಸೊ ನಾವು ಸ್ವಲ್ಪ ಹೊತ್ತು ಕೇರಮ್ನ ಆಟಾಡಿಕೊಂಡು ಮತ್ತೆ ಅಲ್ಲಿಂದ ರೂಮ್ಗೆ ಹೊರಟ್ವಿ. ಚೆನ್ನಾಗಿದೆ ಅಲ್ಲ, ಡಿಫ್ರೆಂಟಾಗಿ. ಎಲ್ಲೋಗೋದು ತೋರಿಸ್ತಾ ಇದ್ದಾನೆ, ಆಗೋಗೋದಾ?
ಇಲ್ಲಿ ನಮ್ಮ ರೂಮ್ ಇರೋವಂಥದ್ದು. ಇಲ್ಲಿ ಸ್ಟೇ ಮಾಡೋಕ್ಕೆ ಅಂತ ಎಲ್ಲ ರೂಮ್ಸ್ ಎಲ್ಲ ಇದೆಯಲ್ಲ, ಅದ್ರ ಪಕ್ಕನೇ ಇಲ್ಲಿ ಬಾರ್ ಇದೆ. ಬನ್ನಿ ಹೇಗಿದೆ ಅಂತೇಳಿ ನೋಡೋಣ. ನಾನು ಯಾವತ್ತೂ ಹೋಗಿಲ್ಲ ಬಾರ್ಗೆ, ಇದು ಹೇಗಿದೆ ನೋಡೋಣ ಬನ್ನಿ. ನೋಡಿ ಬಾರ್ ಸಿಟ್ಟಿಂಗ್ ಏರಿಯಾ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದೇ ರೀತಿ ಸುಮಾರು ಇದೆ. ಇದು ಆನ್ ದ ರಾಕ್ಸ್ ಅಂತೇಳಿ ಜಸ್ಟ್ ಒಂದು ಟೆರಸ್ ಸ್ಕೀಮಲ್ಲಿ ಒಂದು ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಕೂಲಾಗಿ ತುಂಬಾ ಚೆನ್ನಾಗಿದೆ ಅನ್ಬೋದು ಪ್ಲೇಸು. ಅಲ್ಲೇ ಕೆಲವೊಂದು ಫೋಟೋಸ್ನ ತೊಗೊಂಡು ಹಾಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ನೆಕ್ಸ್ಟ್ ನಾವು ಸ್ಟೇ ಮಾಡಿದ್ವಲ್ಲ ಆ ರೂಮ್ಗಳಿದೆಯಲ್ಲ, ಆ ರೂಮ್ಗಳದ್ದು ನೆಕ್ಸ್ಟ್ ಫ್ಲೋರಲ್ಲಿ ಅಲ್ಲಿ ಸ್ವಲ್ಪ ಗೇಮ್ಸ್ಗಳನ್ನ ಅರೇಂಜ್ ಮಾಡಿದರು. ಅಂದರೆ ಟೇಬಲ್ ಟೆನ್ನಿಸು ಹಾಗೆ ಒಂದಷ್ಟು ಎಕ್ಸ್ಟ್ರಾ ಗೇಮ್ಸ್ ಇತ್ತು. ಬನ್ನಿ ಯಾವ್ಯಾವ ಗೇಮ್ಸ್ ಇತ್ತು ಅಂತೇಳಿ ನೋಡೋಣ. ಸೊ ಪಾರ್ಟಿ ಇದ್ದಿದ್ದು ಈವ್ನಿಂಗ್ 6ಇಂದ ನೈಟ್ 12 o'clockವರೆಗೂ. ಸೊ ಅಲ್ಲಿಗೆ ಹೋಗೋಕ್ಕೆ ನಮಗೆ ಅಂದರೆ ಪಾರ್ಟಿ ಪ್ಲೇಸ್ಗೆ ಹೋಗೋಕ್ಕೆ ಈ ಥರ ಒಂದು ಬ್ಯಾಂಡ್ನ ಕಟ್ತಾರೆ. ನಾವು ಒಂದು ಸಲ ಪಾರ್ಟಿ ಪ್ಲೇಸ್ಗೆ ಎಂಟರ್ ಆದರೆ ರಿಟರ್ನ್ ಬರೋವರೆಗೂ ಕೂಡ ಆ ಬ್ಯಾಂಡ್ ನಮ್ಮ ಕೈಲೇ ಇರಬೇಕು. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಮಾತ್ರ ನಾವು ರೂಮ್ಗೆ ಬರಬೇಕು ಅಂತ ಹೇಳಿದರು. ಸೊ ಮಿಡ್ಲಲ್ಲೆಲ್ಲ ಸುಮ್ಮನೆ ಎಲ್ಲ ರೂಮ್ಗೆ ಬರೋ ಆಗಿರಲಿಲ್ಲ. ಸೊ ನಾವು ಪಾರ್ಟಿ ಪ್ಲೇಸ್ಗೆ ಬಂದ್ವಿ. ಸೊ ಅಲ್ಲಿ ಚಾಟ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನಾವು ಅಲ್ಲಿ ಪಾನಿಪುರಿ, ಗೋಲ್ಗಪ್ಪ ಹಾಗೆ ಸೇವ್ ಪುರಿ, ಪಾಪುಗೆ ಪಾಪ್ಕಾರ್ನು ಹೀಗೆ ಎಲ್ಲ ಸ್ವಲ್ಪ ತಿನ್ಕೊಂಡು ಪಕ್ಕದಲ್ಲೇ ಪಾರ್ಕ್ ಇತ್ತು, ನಿಹಾಲ್ನ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತೇಳಿ ಅಲ್ಲೇ ಆಟ ಆಡ್ಕೊಳ್ತಿದ್ವಿ. ಹಾಗೆ ಈ ಸೈಡ್ ಬಂದರೆ ಇಲ್ಲಿ ನಿಮಗೆ ಪಿಜ್ಜಾ, ಸ್ಯಾಂಡ್ವಿಚ್, ಫ್ರೈಡ್ ರೈಸ್, ನೂಡಲ್ಸು ಹಾಗೆ ಈ ಥರ ಎಲ್ಲ ಇಲ್ಲಿ ಮಾಡಿಕೊಡ್ತಾಯಿದ್ರು. ಮೀನ್ಸ್ ಆವಾಗಲೇ ಬಿಸಿಯಾಗಿ ಮಾಡಿಕೊಡ್ತಾರೆ. ಸೊ 6 o'clockಯಿಂದ 12 o'clockವರೆಗೂ ನಿಮಗೆ ಅನ್ಲಿಮಿಟೆಡ್ ಡ್ರಿಂಕ್ಸ್ ಮತ್ತು ಅನ್ಲಿಮಿಟೆಡ್ ಫುಡ್ ಇತ್ತು.
ಸ್ನ್ಯಾಕ್ಸ್, ಚಾಟ್ಸು, ಡಿನ್ನರು ಎಲ್ಲ ಕೂಡ ಅನ್ಲಿಮಿಟೆಡ್ ಇತ್ತು. ತುಂಬಾ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಇತ್ತು. ನಾನ್ ವೆಜ್ಜಲ್ಲೂ ಅಷ್ಟೇ, ವೆಜ್ಜಲ್ಲೂ ಅಷ್ಟೇ. ನಾನ್ ವೆಜ್ಜಲ್ಲಿ ಅಂದರೆ ಚಿಕನ್ನು ಮಟನಲ್ಲೂ ಕೂಡ ತುಂಬ ವೆರೈಟೀಸ್ ಇತ್ತು. ಹಾಗೆ ವೆಜ್ ಅಂದರೆ ಪನ್ನೀರು, ಮಶ್ರೂಮು ಈ ರೀತಿಯಲ್ಲಿ ತುಂಬಾ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ಇತ್ತು. ಹಾಗೆ ನಿಹಾಲು ನಾನ್ ವೆಜ್ಜೆಲ್ಲ ಅಷ್ಟು ಇಷ್ಟಪಡೋದಿಲ್ಲ ಹೊರಗಡೆ. ಹಾಗಾಗಿ ನಾನಲ್ಲಿ ದೋಸೆನ ಹಾಕಿಸ್ಕೊಂಡು ತಿನ್ನಿಸ್ತಾ ಇದ್ದೆ. ಅಂದರೆ ಅಲ್ಲಿ ಇಮಿಡಿಯೇಟಾಗಿ ನಿಮಗೆ ಯಾವ ಥರ ದೋಸೆ ಬೇಕೋ ಅದನ್ನ ಮಾಡಿಕೊಡ್ತಾರೆ. ಅಂದರೆ ಪ್ಲೇನು, ಸೆಟ್ ದೋಸೆ ಅಥವಾ ಮಸಾಲೆ ದೋಸೆ ಯಾವ್ದು ಬೇಕೋ ಅದು. ಸೊ ನಿಹಾಲ್ಗೆ ಸೆಟ್ ದೋಸೆನ ತಿನ್ನಿಸ್ತಾ ಇದ್ದೆ. ಅಲ್ಲಿ ಅಟ್ಮಾಸ್ಫಿಯರು ಅಷ್ಟೇ ತುಂಬಾ ಕೂಲಾಗಿ ತುಂಬಾ ಚೆನ್ನಾಗಿತ್ತು. ತುಂಬ ಚಳಿ ಕೂಡ ಆಗ್ತಾಯಿತ್ತು. ಹಾಗೆ ನಾವೀಗ ನಾನ್ ವೆಜ್ ಸ್ಟಾರ್ಟರ್ಸ್ ತಿಂತಾ ಇದ್ದೆ ಅಲ್ವಾ, ತುಂಬ ಹಾಯಾಗಿ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ನಾವು ನೈಟ್ ಡಿನ್ನರ್ಗೆ ಅಂತೇಳಿ ರೆಸ್ಟೋರೆಂಟ್ಗೆ ಬಂದ್ವಿ. ತುಂಬ ನೀಟಾಗಿ ಅರೇಂಜ್ ಮಾಡಿದರು ಅಂತ ಅನ್ಬೋದು. ತುಂಬ ಅಟ್ರಾಕ್ಟಿವ್ ಆಗಿತ್ತು. ಹಾಗೆ ತುಂಬ ವೆರೈಟೀಸ್ ಕೂಡ ಇತ್ತು. ಬನ್ನಿ ಏನೇನಿತ್ತು ಅಂತೇಳಿ ನೋಡೋಣ. ನಾವು ನೈಟು 10 o'clockಗೆ ಡಿನ್ನರ್ಗೆ ಅಂತೇಳಿ ಬಂದ್ವಿ. ಹೇಗೂ ಸ್ಟಾರ್ಟರ್ಸ್ ಎಲ್ಲ ತಿಂದಿದ್ವಲ್ಲ, ಸೊ ಲೈಟಾಗಿ ಊಟ ಮಾಡೋಣ ಅಂತೇಳಿ ಬಂದ್ವಿ. ಹಾಗೆ ಡಿನ್ನರಲ್ಲೂ ಕೂಡ ತುಂಬಾ ವೆರೈಟೀಸ್ ಇತ್ತು. ಫಿಶ್, ಚಿಕನ್ನು, ಮಟನ್ನು ಎಲ್ಲದರಲ್ಲೂ ಕೂಡ ರೆಸಿಪೀಸ್ ಮಾಡಿದರು. ಹಾಗೆ ವೆಜ್ ತಿನ್ನೋರಿಗೆ ಕರ್ಡ್ ರೈಸು, ರೋಟಿ, ಹಾಗೆ ಪನ್ನೀರ್ ಗ್ರೇವಿ, ಹಪ್ಪಳ ಹಾಗೆ ತುಂಬಾ ಇತ್ತು. ನೆಕ್ಸ್ಟ್ ನಾವು ಊಟನ ಮುಗಿಸ್ಕೊಂಡು ಅಲ್ಲಿ ಪಾರ್ಟಿ ಪ್ಲೇಸ್ಗೆ ಮತ್ತೆ ಹೋದ್ವಿ. ಎಲ್ಲರೂ ಕೂಡ ಪಾರ್ಟಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಕುಡಿಯೋರಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಇಂಥ ಪ್ಲೇಸ್ಗಳಂತ ಅನ್ಬೋದು. ಅದೇ ನೈಟ್ 12 o'clock ಕೂಡ ಆಯಿತು. ಕೇಕ್ನ ಕಟ್ ಮಾಡಿ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ. ನಂತರ ಪಾಪು ಕೂಡ ನಿದ್ದೆ ಬಂದಿತ್ತು, ಹಾಗೆ ಮಲ್ಕೊಳ್ತಾ ಇದ್ದ ಅಂತೇಳಿ ಕೇಕ್ ಕಟ್ ಮಾಡಿದ ಕೂಡ ನಾವು ರೂಮ್ಗೆ ಹೋದ್ವಿ.
ಗುಡ್ ನೈಟ್. ಎಸ್. ನೈಟ್ ಲೇಟಾಗಿ ಮಲಗಿದ್ರಿಂದ ಬೆಳಗ್ಗೆ ಎಚ್ಚರ ಆಗಲಿಲ್ಲ. ಸೊ ಲೇಟಾಗಿ ಎದ್ದು ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಬ್ರೇಕ್ಫಾಸ್ಟ್ ಇದ್ದಿದ್ದ ಮಾರ್ನಿಂಗ್ 9 o'clock. ಸೊ ಬ್ರೇಕ್ಫಾಸ್ಟಲ್ಲಿ ಜಾಮೂನು, ಕ್ಯಾರೆಟ್ ಹಲ್ವಾ ಹಾಗೆ ಐಸ್ ಕ್ರೀಮ್ನ ಇಟ್ಟಿದ್ರು ಸ್ಟಾರ್ಟಿಂಗಲ್ಲಿ. ಹಾಗೆ ಬಾಯ್ಲ್ಡ್ ಎಗ್ಗು, ಇಡ್ಲಿ, ವಡೆ, ಪೂರಿ, ಸಾಗು, ಕಿಚಡಿ ಹಾಗೆ ಎಗ್ ಬುರ್ಜಿ ಕೂಡ ಇತ್ತು. ಮತ್ತು ಮಕ್ಕಳಿಗೋಸ್ಕರ ಹಾಲು ಮತ್ತು ಚಾಕೋಸ್ನ ಇಟ್ಟಿದ್ರು. ಹಾಗೆ ಈ ಸೈಡ್ ಬಂದರೆ ಇಲ್ಲಿ ಬ್ರೆಡ್ ಮತ್ತು ಜಾಮು, ಬಟರ್ ಎಲ್ಲ ಇಟ್ಟಿದ್ರು. ಹಾಗೆ ಫ್ರೆಶ್ ಫ್ರೂಟ್ಸ್ ಕೂಡ ಇತ್ತು. ಮತ್ತು ಕಪ್ ಕೇಕು ಹಾಗೆ ಸ್ವೀಟ್ಸ್ ಎಲ್ಲ ಸುಮಾರಿತ್ತು. ಫ್ರೂಟ್ಸ್ಗೆ ಬಂದರೆ ಪಪ್ಪಾಯ ಮತ್ತು ವಾಟರ್ ಮೆಲನ್ ಇತ್ತು. ಹಾಗೆ ಫ್ರೆಶ್ ಜ್ಯೂಸ್ ಕೂಡ ಮಾಡಿದರು, ಪೈನಾಪಲ್ ಮತ್ತು ಆರೆಂಜು. ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿತ್ತು. ಪಾಪು ರೆಸ್ಟೋರೆಂಟಲ್ಲಿ ಬರೀ ಫ್ರೂಟ್ಸ್ನ ತಿಂದ. ಹಾಗಾಗಿ ನಾನು ಒಂದು ಇಡ್ಲಿನ ಪ್ಲೇಟ್ಗೆ ಹಾಕ್ಕೊಂಡು ಇಲ್ಲೇ ಪಕ್ಕದಲ್ಲಿ ಪಾರ್ಕ್ ಇತ್ತಲ್ಲ ಅಲ್ಲೇ ಆಟ ಆಡಿಸ್ಕೊಂಡು ತಿನ್ಸೋಣ ಅಂತೇಳಿ ಈ ಸೈಡಲ್ಲೇ ಆಟ ಆಡಿಸ್ತಾ ತಿನ್ನಿಸ್ತಾ ಇದ್ದೆ. ನೆಕ್ಸ್ಟ್ ಇಲ್ಲಿಂದ ಹಾಗೆ ಪೂಲ್ಗೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಪಾಪನೂ ಆಟ ಆಡಿಸಿ ಸ್ವಲ್ಪ ಫೋಟೋಸ್ನ ತೊಗೊಂಡು ಅಲ್ಲಿಂದ ಮತ್ತೆ ರೂಮ್ಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಫ್ರೆಶ್ ಅಪ್ ಆಗಿ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟೆ ಹೊರಗೆ ಬರೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಮಗೆ 2 o'clockಗೆ ಚೆಕ್ಔಟ್ ಇತ್ತು. ಹಾಗಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ನಾವು ಲಂಚ್ಗೆ ಅಂತೇಳಿ ಬಂದ್ವಿ. ಸೊ ನಾವು ಊಟನೂ ಮುಗಿಸ್ಕೊಂಡು ಹಾಗೆ ಚೆಕ್ಔಟ್ ಮಾಡಬೇಕಿತ್ತು, ಟೈಮ್ ಕೂಡ ಆಯಿತು ಅಂತೇಳಿ ರಿಸೆಪ್ಷನ್ಗೆ ಬಂದ್ವಿ. ಸೊ ನಮ್ಮದು ಚೆಕ್ಔಟ್ ಪ್ರೊಸೀಜರ್ ಎಲ್ಲ ಮುಗೀತು. ಹಾಗೆ ಇಲ್ಲಿ ಒಂದು ಔಟ್ಡೋರ್ ಗೇಮ್ ಸೆಕ್ಷನ್ ಇತ್ತು, ನಾವಲ್ಲಿ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಹೇಗಿದೆ ನೋಡೋಣ ಅಂತೇಳಿ ಅಲ್ಲಿಗೆ ಬಂದ್ವಿ. ಅಲ್ಲಿ ಕ್ರಿಕೆಟು, ವಾಲಿಬಾಲು, ಫುಟ್ಬಾಲ್ಗು ಹೀಗೆ ಸುಮಾರು ಗೇಮ್ಗೆ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರಾದರೂ ಈ ರೆಸಾರ್ಟ್ಗೆ ಬರ್ತೀರಾ ಅಂತ ಹೇಳಿದ್ರೆ 1 time ಬರೋಕ್ಕೆ ಓಕೆ, ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ಬೋದು. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರಾದರೂ ಬರ್ತೀರಾ ಅಂತ ಹೇಳಿದ್ರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಇದಾಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.